ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯ ಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ನಮಗೆ ರಜೆ ಸಿಕ್ಕಾಗ ನಾವು ಬೇರೆ ಸ್ಥಳಗಳಿಗೆ ಭೇಟಿ ನೀಡುತ್ತೇವೆ. ಆದರೆ ನಾವು ಅತಿ ಕಡಿಮೆ ಭೇಟಿ ನೀಡುವ ಸ್ಥಳವೆಂದರೆ ಅದು ಸಮಾಧಿ. ಮೃತರ ಸ್ಮರಣೆಯ ದಿನದಂದು ನಾವು ಸಮಾಧಿಗೆ ಹೋಗುತ್ತೇವೆ. ಒಂದು ವೇಳೆ ನಮ್ಮ ಬಂಧುಗಳು, ಸ್ನೇಹಿತರು ಮುಂದಿನ 1 ವರ್ಷದಲ್ಲಿ ನಿಧನರಾಗದಿದ್ದರೆ ನಾವು ಸಮಾಧಿ ಸ್ಥಳಕ್ಕೆ ಹೋಗುವುದು ಮುಂದಿನ ವರ್ಷ ಮೃತರ ಸ್ಮರಣೆಯೆಂದೇ. ನಾವು ಸಮಾಧಿಗೆ ಹೋಗಿ ಮೃತ ಹೊಂದಿದ ನಮ್ಮವರಿಗಾಗಿ ಪ್ರಾರ್ಥಿಸುವುದರ ಮೂಲಕ ನಾವು ನಮ್ಮ ಅಲ್ಪ ಪಾಪಗಳಿಗೆ ಕ್ಷಮೆಯನ್ನು ಪಡೆಯುತ್ತೇವೆ. ಆದ್ದರಿಂದ ನಾವು ಸಾಧ್ಯವಾದಾಗಲೆಲ್ಲ ಸಮಾಧಿ ಎಂಬ ಪುಣ್ಯ ಭೂಮಿಗೆ ಹೋಗಿ ನಮ್ಮವರಿಗಾಗಿ ಪ್ರಾರ್ಥಿಸೋಣ. ಅವರೊಂದಿಗೆ ನಮ್ಮ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಎಲ್ಲೋ ದೂರವಿರುವ ಊರು ನಮಗೆ ಹತ್ತಿರವಾಗುತ್ತದೆ, ಆದರೆ ಹತ್ತಿರದಲ್ಲಿಯೇ ಇರುವ ಸಮಾಧಿ ಸ್ಥಳ ನಮಗೆ ದೂರವಾಗಬಾರದು. ಆದ್ದರಿಂದ ಸಾಧ್ಯವಾದಾಗಲೆಲ್ಲ ನಮ್ಮ ಮುಂದಿನ ಜೀವನದ ಭರವಸೆಯಾಗಿರುವ ಈ ಪುಣ್ಯ ಭೂಮಿಯನ್ನು ಸ್ಪರ್ಶಿಸೋಣ. ಮೃತ ಹೊಂದಿದವರಿಗಾಗಿ ಪ್ರಾರ್ಥಿಸೋಣ. ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯ ಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯ ಪಾಲಿಸಿರಿ.